ನಮ್ ತಾಯಿನ ನಿನ್ ಕಾಲಕ್ಕೆ ಬಿಡ್ತೀನಿ ಇದು ಮಾಡಕ್ಕಾಯ್ತಲ್ಲ. ಮತ್ತೆ ನಿಮ್ಮ ಹೆಸರೇನಂದ್ರೆ? ನಮ್ಮ ಹೆಸರು ಗೌಡ್ರು ಅಂತ. ಗೌಡ್ರು? ಏನ್ ಬರೀ ಗೌಡ್ರ? ಕುಂಚು ಗೌಡ್ರು. ಕುಂಚಿ ಗೌಡ್ರು. ಹಾಗಾದ್ರೆ ಬಾರಿ ಗಟ್ಟಿ ಫ್ಯಾಮಿಲಿ ನಿಮ್ದು. ನಮ್ ಕಡೆ ಎಲ್ಲ ಜೋರಾಗವ್ರು ಸುಮ್ಮನೆ ಫುಲ್ ಜೋರಲ್ಲ? ಎಲ್ಲ ಇಂಡಸ್ಟ್ರಿಯಲ್ ಆಗಿ ಎಲ್ಲ ಹಿಂದೆ ಮುಂದೆ ಬಗ್ಗಲ್ಲ ಬಂದ ಜಾಡ್ಸ್ ಹೊಡಿತಾ ಇದ ನನ್ ಮಗಂದ ಅಲ್ವಾ? ನಮ್ ಕಡೆ ಎಲ್ಲಾ ಗಟ್ಟಿ ಕೂಡನೆ, ಸಣ್ಣ ಕೂಡ ಯಾರು ಇಲ್ಲೇಕೆ ಇಲ್ಲ. ನಮ್ದು 10 ಎಕರೆ ಜಮೀನ್ ಇದೆ. ನಮ್ಮ ಮುತ್ತಾತಂದು 10 ಎಕರೆ ಜಮೀನ್ ಇದೆ. ಅದು ಏನಾಗ್ಬಿಟ್ಟಿದೆ, ಅವ್ರಿಗೆ ಅವಾಗ ಶಾಂತಿ ಸಮಾಧಾನ ನೆಮ್ಮದಿ ಇದ್ದಿರ್ಲಿಲ್ಲ. ಜಮೀನ್ ಇದೆ, ಎಲ್ಲ ಒಳ್ಳೆ ಇದಿದೆ, ಎಲ್ಲ ಇದೆ, ಆದ್ರೆ ನೆಮ್ಮದಿ ಶಾಂತಿ ಸಮಾಧಾನ ಇರ್ಲಿಲ್ಲ. ಅದಕ್ಕೆ ಯಾವ್ದೋ ಪೂಜಾರಿ ಹತ್ರ ಹೋಗ್ಬಿಟ್ಟು ಈ ತರ ಆಗ್ತಿದೆ ನನಗೆ, ನಾನು ಏನ್ ಮಾಡ್ಲಿ ಅನ್ಬಿಟ್ಟು ಹೋಗಿ ಕೇಳವ್ರೆ ನಮ್ ಮುತ್ತಾತ. ಅದಕ್ಕೆ ಅವ್ರೇನ್ ಹೇಳಿದಾರೆ, ನಿಮ್ 10 ಎಕರೆ ಜಮೀನ್ ಇದೆ ಅಲ್ವಾ, ಅದನ್ನ ನಮ್ ದೇವಸ್ಥಾನಕ್ಕೆ ಬರ್ಕೊಟ್ಬಿಡಿ, ನಿಮ್ಗೆ ನೆಮ್ಮದಿ ಶಾಂತಿ ಸಮಾಧಾನ ಎಲ್ಲ ಸಿಕ್ಬಿಡುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ಆಗ ಏನ್ ಮಾಡ್ಬಿಟ್ಟವ್ರೆ, 10 ಎಕರೆ ಬರ್ಕೊಟ್ಬಿಡವ್ರೆ ಜಮೀನು. ಇವಾಗ ಆ ಜಮೀನು 1 ಎಕರೆ 1 ಕೋಟಿಗೆ ಹೋಯ್ತದೆ. ಹೌದು, ಸುಮಾರು 10 ಕೋಟಿ ಬರ್ತದೆ. ಅದಕ್ಕೆ ನಮ್ಮಪ್ಪ ಅವ್ರ ಅಪ್ಪ ಇದಾರೆ, ಅವ್ರು ಹೋಗ್ಬಿಟ್ಟು ಏನ್ ಮಾಡಿದ್ದಾರೆ, ಇದು ನಮ್ ಜಮೀನು, ನಮ್ ತಾತನಿಗೆ ಬುದ್ಧಿ ಇಲ್ದೆ ಬರ್ಕೊಟ್ಬಿಟ್ಟ, ನಿನ್ಗೆ ಮರ್ಯಾದೆಗೆ ನಮ್ ಜಮೀನ್ ನಮ್ಗೆ ಬೇಕೇ ಬೇಕು, ನಮ್ಗೆ ಅದೇನ್ ಮಾಡ್ತೀಯ ಮಾಡ್ಕೊ ಅನ್ಬಿಟ್ಟು ಆ ದೇವಸ್ಥಾನದ ಹತ್ರ ಗಲಾಟೆ ಮಾಡವ್ರೆ. ಹೌದು, ಅದಕ್ಕೆ ಅವ್ರು ಹೇಳಿದಾರೆ, ನೋಡಪ್ಪ ಇದು ದೇವ್ರಿಗೆ ಒಂದ್ಸಲಿ ಕೊಟ್ಮೇಲೆ ಮುಗ್ದೋಯ್ತು, ವಾಪಸ್ ಕೇಳ್ಬಾರ್ದು, ವಾಪಸ್ ಕೇಳಿದ್ರೆ ತಪ್ಪಾಗುತ್ತೆ ಅಂತ ಹೇಳ್ಬಿಟ್ಟು ಕಲ್ಸ್ಬಿಟ್ಟವ್ರೆ. ಅದಕ್ಕೆ ಇವ್ರು ಇತ್ಕೊಂಡು ಸರಿ ಬಿಡಿ ನಾನು ಕೋರ್ಟ್ಗೆ ಹೋಗ್ತೀನಿ, ಕೋರ್ಟ್ಗೆ ಹೋಗ್ಬಿಟ್ಟು ಕೋರ್ಟ್ ಕೇಸ್ ಹಾಕ್ತೀನಿ, ಅದೇನಾಗುತ್ತೆ ಆಗೇ ಬಿಡಿ ಅಂದವ್ರೆ. ಅದಕ್ಕೆ ಅವ್ರ ಅಂದವ್ರೆ, ನೀನೇನಾದ್ರು ಕೋರ್ಟ್ಗೆ ಹೋದ್ರೆ ಕೋರ್ಟ್ ಮೆಟ್ಲಲ್ಲೇ ರಕ್ತ ಕಕ್ಕಿ ಸತ್ತೋಗ್ತೀಯ ಅಂತ ಹೇಳ್ಬಿಟ್ಟವ್ರೆ. ಅದಕ್ಕೆ ಏನಾಗ್ಬಿಟ್ಟಿದೆ, ಸರಿ ಬಿಡು ನೋಡಬಿಡೋಣ ಅಂದ್ಬಿಟ್ಟು ಮೆಟ್ಲು ಹತ್ತಾ ಇದಾರೆ, ಮೆಟ್ಲು ಹತ್ತ ಹೋಗ್ಲೇ ರಕ್ತ ಕಕ್ಕಿ ಸತ್ತೋಗ್ಬಿಟ್ರು. ಅದಾದ್ಮೇಲೆ ನಮ್ ದೊಡ್ಡಪ್ಪ ಒಬ್ರು ಹೋದ್ರು, ಅವರು ಅದೇ ತರ ರಕ್ತ ಕಕ್ಕಿ ಸತ್ತೋಗ್ಬಿಟ್ರು. ಇವಾಗ ನಾನು ಕೊನೆಯವನಿದ್ದೀನಿ ನಾನು. ಇವಾಗ ಅವರು ನಿಮ್ಮ ಅಪ್ಪನ ಕರ್ಕೊಂಬ ಅಂತ ಹೇಳಿದ್ರು. ನಮ್ಮಪ್ಪ ಇಲ್ಲ, ಅವರೆಲ್ಲ ದುಬೈಗೆ ಹೋಗ್ಬಿಟ್ಟವ್ರೆ. ಪ್ಲಸ್ ಅದು ಅಲ್ದೆ ಅಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಈ ಕಾಡ್ ಜನರು ಇರ್ತಾರಲ್ವಾ, ಅವ್ರು ಬಂದ್ಬಿಟ್ಟು ಟೆಂಟ್ ಹಾಕೊಂಡಿದ್ದಾರೆ. ಅವ್ರೇನ್ ಮಾಡ್ತಾ ಇದಾರೆ, ನಿಮ್ಮಪ್ಪನ ಕರ್ಕೊಂಬಾ, ತುಂಡು ತುಂಡಾಗಿ ಕತ್ತರ್ಸಾಕ್ಬಿಡ್ತೀನಿ ನಿಮ್ಮಿಬ್ಬರನ್ನ ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾನಂದ್ರೆ, ನಾವು ಗೌಡ್ರ ಫ್ಯಾಮಿಲಿ ಕಣ, ನಾವು ತುಂಬಾ ಗಟ್ಟಿರೋರು, ನಿಮ್ಮಂತವ್ರಿಗೆಲ್ಲ ಎದ್ರವ್ರಲ್ಲ ನಾವು, ಬರ್ತೀನಿ ನಮ್ಮ ಅಪ್ಪನ ಕರ್ಕೊಂಡು ನಾನ್ ಕಾರಲ್ಲಿ ಇರ್ತೀನಿ, ನಮ್ಮ ಅಪ್ಪನ ಒಬ್ಬ ಬಂದ್ ಮಾತಾಡ್ತಾನೆ ನಿನ್ನ ಹತ್ರ ಅಂತ ಹೇಳಿದೀನಿ. ಹೋಗ್ ಬಂದ್ಬಿಡೋಣ ಬರೋಣ. ಇಲ್ಲ, ಅವನು ಲಾಂಗ್ ಮಚ್ಚು ಕತ್ತೆ ಎಲ್ಲ ಇಟ್ಕೊಂಡು ಕಾಯ್ತಾ ಇಲ್ಲ. ಇಲ್ಲ ಬುದ್ಧಿ, ಯಾಕೆ ಅಂದ್ರೆ ಇಲ್ಲ ನಾನು 7 ಗಂಟೆ ಕೇಳಿಲಿ, ಅಲ್ಲಿ ನನ್ಗೆ ಗೋಪಾಲಣ್ಣವರು ಮುಖ್ಯ. ಒಂಚೂರು ಮುಗಿಸ್ಬಿಡೋಣ. ಫೋನ್ ಮಾಡ್ತೀನಿ ಯಜಮಾನ್ರ, ನನ್ ಮಾತು ಕೇಳಿ ಫೋನ್ ಮಾಡ್ತೀನಿ. ಇಲ್ಲ ಬುದ್ಧಿ, ಸ್ವಲ್ಪ ಬಾಬುದಿ ಯಾಕಂದ್ರೆ ಇಲ್ಲ ಸಮಯ ಅವರು ಕತ್ತೆ ಲಾಂಗು ಮಚ್ಚೆ ಎಲ್ಲ ಇಟ್ಕೊಂಡು ಕಾಯ್ತಾ ಇದಾರೆ, ಕತ್ತರ್ಸಾಕ್ ಬಿಡ್ತೀನಿ ನನ್ ಮಗನೇ ಅಂತ. ನಮ್ಮಪ್ಪ ಕರ್ಕೊಂಡ್ ಬರ್ತೀನಿ, ಅವ್ರು ನಿನ್ಗೆ 7 ಗಂಟೆ ಕೇಳಿರಿ. ನಾನ್ ಭಾನುವಾರ ದಿವಸ ದೇವ್ರ ಸತ್ವಾಗುನು ನನ್ ಮಾತ್ ಕೇಳ, ಇವತ್ತು ಅವ್ರು ಕಾಯ್ತಾ ಇದಾರೆ. ಇವತ್ತು 10 ಕೋಟಿ ಬರುತ್ತೆ ನಮ್ಗೆ. ಸಮಯ ಬೇಜಾರ್ ಮಾಡ್ಕೋಬೇಡ, 10 ಕೋಟಿ ಬರುತ್ತಪ್ಪ. ನಿನ್ ಫೋನ್ ಮಾಡಿ. ಇಲ್ಲ ಸಮಯ, ಯಾಕೆಂದ್ರೆ ಬೇಜಾರ್ ಮಾಡ್ಕೋಬೇಡ, ಇಲ್ಲೇ ನಿಲ್ಸ್ಬಿಡು. ಫೋನ್ ಮಾಡ್ತಾ ನೋಡು. ಇಲ್ಲ ಬುದ್ಧಿ, ಯಾಕ ನಿಲ್ಸ್ಬಿಡು ಬುದ್ಧಿ. ಇರು ಬುದ್ಧಿ. ಇಲ್ಲ ಬುದ್ಧಿ, ಇಲ್ಲೇ ಸೈಡ್ಗೆ ಹಾಕ್ಬಿಡು ಬುದ್ಧಿ. ಹಲೋ, ಕೆಂಚಪ್ಪ, ಏನ ಕತ್ತಲ ಹಂಗ ಇಟ್ಕೊಂಡು ಮಚ್ಚಿಟ್ಕೊಂಡ್ರೆ ನಾವ್ ಎದ್ರಕೋಬೇಕಾ? ನಮ್ಮಪ್ಪನ ಕರ್ಕೊಂಡ್ ಬರ್ತಾ ಇದೀನಿ ನೀರಲ್ಲಿ. ಆಸ್ತಿ ನಮ್ ತಾತಂದ ಕಣ ಅದು, ನೀನ್ ಅವನು ಬಂದ್ ಕೇಳಕ್ಕೆ ಸಮಯ ಒಂಚೂರು. ಅವ್ರ ಯಾರೋ ರಕ್ತ ಕಕ್ಕಿ ಸತ್ತೋದ್ರ ಅನ್ಬಿಟ್ಟು ನಮ್ಮಪ್ಪ ಸಾಯಲ್ಲ ಕಣ. ಅವ್ರು ಗೌಡ್ರ, ಅವ್ರು ಗಟ್ಟಿದಾರ. ಅವ್ರು ನೀನ್ ಏನ್ ಅನ್ಕೊಂಡಿದ್ಯ ನೀನು? ಬಾರಲ್ಲಿ ಇವತ್ತು ನಿಂದ ನೋಡೇ ಬಿಡನಲ್ಲಿ. ಇವತ್ತು ತಲೆಗಳು ಹಂಗೆ ತುಂಡು ಇವತ್ತು ಸಮಯ 7 ಗಂಟೆ ಕೇಳಿ, ಒಂಚೂರು ಇಲ್ಲಿ ಸೈಡ್ ಹಾಕಿ ತುಂಡಾಗಿ ಬೀಳ್ಬೇಕ ಕತ್ಗಳು. ಕತ್ತಿದೆ ಅಲ್ಲ, ಕೋಳಿ ಕತ್ತು ತರ ನನ್ ಮಗಂದ ಹಂಗೆ ರೋಡಲ್ಲಿ ಬೀದಿಯಲ್ಲಿ ಬೀಳ್ಬೇಕ ಹಂಗೆ.
ಹಾ ಹಾ ಏ ಬಾರಲ್ಲಿ ಇವಾಗ ನಮ್ಮಪ್ಪ ಬರ್ತಾ ಇದಾರೆ ಬಾರ ನೀನ ನಾನೇ ನೋಡೇ ಬಿಡೋಣ ಇವತ್ತು ಕತೆ ಏ ನಾವು ಗೌಡ್ರೆ ಕಣ ಬಾರಲ್ಲಿ ಅಣ್ಣ ನಿಮ್ಮ ಹೆಸರೇನಂದ್ರಣ್ಣ ನಮ್ಮ ಹೆಸರ ಗೌಡ್ರು ಯಂಕ್ರಾಣ್ ಗೌಡ್ರು ವೆಂಕಟರಮಣ ಗೌಡ್ರು ಆವಾಗ್ಲೇ ಅದು ಬೇರೆ ಹೆಸರು ಹೇಳಿದ್ರೆ ನಾವು ಕುಂಚು ಗೌಡ್ಗಳು ಕುಂಚೆಗೌಡ್ರುಗಳು ಕಣ ನಾವು ವೆಂಕಟರಮಣ ಗೌಡ್ರುಗಳು ಒಂದೇ ಕತ್ಸಿದ್ರೆ ಹಂಗೆ ತುಂಡು ಮಕ್ಕ ಕಂಡಿಡಿಯಕ್ ಆಗ್ಬಾರ್ದು ಲಾಂಗ್ ಮಚ್ಚಿ ಎಲ್ಲ ಇಟ್ಕೊಂಡ್ ಬರ್ತಾ ಇದೀನಿ ಬಾರಲ್ಲಿ ನೋಡೇ ಬಿಡಣ ಬಾರ ಆಸ್ತಿ ನಮ್ ತಾತಂದ ಕಣ ಅದು ನಮ್ಮ ಅಪ್ಪನ್ಗೆ ಬರ್ಬೇಕು 10 ಕೋಟಿ ಏನ್ ಸುಮ್ನೆನ 10 ರೂಪಾಯಿ ದುಡಿಬೇಕಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ ಅಲ್ಲಲ್ಲಿ ಸ್ಯಾನಿಟರಿಗಳು ಕ್ಲೀನ್ ಮಾಡ್ಕೊಂಡಿದ್ದಾರೆ 10 ರೂಪಾಯಿಗೆ 50 ರೂಪಾಯಿಗೆ ಅಮ್ಮ ನೀನ್ 10 ಕೋಟಿ ಬಾ ಇವತ್ತು ನೋಡೇ ಬಿಡಣ ನಿನ್ ಕತೆ ಮುಗಿಸ್ಬಿಡ್ತೀನಿ ರಕ್ತ ಕಕ್ಕಿ ಸತ್ರ ಆಮೇಲೆ ನೋಡ್ಕೊಳ್ಳೋಣ ಬಿಡ ಅದೇನಾಗುತ್ತೆ ಹಾಗೆ ಬಿಡ್ಲಿ ಇವತ್ತು ನಮ್ ಬುದ್ಧಿ ಬರ್ತಾ ಇದಾರೆ ಬಾ ಇವತ್ತ ಮುಗಿಸ್ಬಿಡಣ ಇವತ್ತು ಬಾ ಬಾ ಕಥೆ ಮುಗಿತ್ ಬಾ ಇವತ್ತು ನಿಂದು ಮುಗೀತು ಬಾ ನಿಂದು ಇವತ್ತು ಬಾ ಮಾಡ್ರ 7 ಗಂಟೆ ಕಳೀಲಿ ನಾನು ನಿಮ್ಗೆ ನಮ್ ತಾಯಿ ಸತ್ವಾಗನು ಭಾನುವಾರ ಬರ್ಲಿಲ್ಲ ಅಂದ್ರೆ ಭಾನುವಾರ ಬೇಡ ಇವತ್ತು ಒಳ್ಳೆ ದಿನ ಇವತ್ತು ಶುಕ್ರವಾರ ಬುದ್ಧಿ ನಾನು ಅಲ್ಲಿ ಅವರು ಸಿಕ್ಕಾಪಟ್ಟೆ ನನಗೆ ತೊಂದರೆ ಕೊಟ್ಬಿಡ್ತಾರೆ ಯಾಕಂದ್ರೆ ಗೋಪಾಲಣ್ಣವರು ಅದನ್ನ ನಾನು ಮುಗಿಸ್ಕೊಂಡು ಬೇಕಾದ್ರೆ ನೀನು ಅಲ್ಲಿ 2 ಅವರ್ಗೆ ಬಂದ್ಬಿಡು ಅಲ್ಲಿಗೆ ಒಂದ್ ಕೆಲಸ ಮಾಡೋಣ ಇವಾಗ ನೀವೆಲ್ಲ ಹೋಗ್ಬೇಕು ಕೆಲ್ಸಕ್ಕೆ ಯಾರು ಇಲ್ಲಿ ಲಗ್ಗೆರೆ ಹತ್ರನಾ ಸರಿ ಬೇಡ ಅಲ್ಲಿ ಬೇರೆಯವ್ರನ್ನ ಕಳಿಸ್ತೀನಿ ನಾನು ಬೇಕಾರೆ ಇವಾಗ ಅವ್ರು ಹೇಳ್ಬಿಟ್ಟು ಬಂದ್ಬಿಡ್ತೀನಿ ಇಲ್ಲ ಇಲ್ಲ ನಂಬರ್ ಇಲ್ಲ ಅವ್ರದ್ದು ಹೇಳು ಅಲ್ಲ ನಂಬರ್ ಇಲ್ಲ ಅವ್ರು ಫೋನ್ ಮಾಡ್ತೀನಿ ನಾನು ಅಲ್ಲ ಇಲ್ಲಿ ಸೈಡ್ಗೆ ಹಾಕಿ ಅಲ್ಲಿಗೆ ಹೇಳ್ಬಿಟ್ಟು ಬಂದ್ಬಿಡಂಬ ಏನಂತ ಯಾಕೆ ಹಿಂಗೆ ಸ್ವಾಮಿ ನಮ್ದು ಮನೆ ತಾವ್ ಕೆಲಸ ಐತೆ ಅಂತ ಇಲ್ಲೇನೆ ಮೋರಿ ನೀನ್ ನಿಲ್ಸಿದಲ್ಲ ಹೌದು ಅದ್ರಿಂದ ಒಂಚೂರು ಮುಂದಕ್ಕೆ ದೇವಸ್ಥಾನ ಇಬ್ಬರನ್ನ ಕಳಿಸ್ತೀನಿ ಇವಾಗ 7 ಗಂಟೆ ಕೈಲಿ ಹೇಳ್ಬಿಟ್ಟು ಬಂದ್ಬಿಡಂಬರಿ ಸರಿ ಫೋನ್ ಮಾಡ್ಬಿಡ್ತೀನಿ ನಾನು ಹೇಳ್ಬಿಟ್ಟು ಬಂದ್ಬಿಡಂಬ ನಿಮ್ ಕಾರಲ್ಲೇ ಬರ್ತೀನಿ ಹಲೋ ಅಲ್ಲಿ ಮಾರ್ಕೆಟ್ ಹತ್ರ ಕುರುಬ್ರಳ್ಳಿಲಿ ಕೂಲಿಯವ್ರು ಇರ್ತಾರೆ ಕುರುಬ್ರಳ್ಳಿಲಿ ಕೂಲಿಯವ್ರು ಇರ್ತಾರೆ ಆ ಕೂಲಿಯವ್ರ ಇಬ್ಬರನ್ನ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲಿ ದೊಡ್ಡ ಮೋರಿ ಹತ್ರ ಸ್ವಲ್ಪ ಮುಂದಕ್ಕೆ ಹೋಗು ಅಲ್ಲೇನೋ ಮೋರಿ ಕೆಲಸ ಮಾಡಿಸ್ಬೇಕಂತೆ ಎಲ್ಲ ಅಡ್ರೆಸ್ ಅದು ಇವಾಗ ಒಂದ್ ನಿಮಿಷ ನಾನು ನಿಮ್ ಜಾಗಲ್ಲೇ ಬರ್ತೀನಿ ಬಾ ಇವಾಗ ಇರೋ ಒಂದ್ ನಿಮಿಷ ಹೇಳ್ತೀನಿ ಅದೇ ಎಲ್ಲ ಹೇಳಿ ಅಡ್ರೆಸ್ ಇವಾಗ ಇಲ್ಲಿ ಸೈಡ್ಗೆ ಹಾಕಿ ಹೇಳ್ತೀನಿ ಬಾ ಇವಾಗ ಹಿಂದಕ್ಕೆ ಹಂಗೆ ಹೇಳ್ಬಿಟ್ಟು ಬಂದ್ಬಿಡ ಅವ್ರ ಕೆಲ್ಸ ಕಲಿಸ್ತೀನಿ ಬಿಡ ನೀನೇ ನಾನ್ ಮುಂದೆ ಹೇಳ್ಬಿಟ್ಟು ನಾನು ನೀನ್ ಇಬ್ರು ಜೊತೆಲೆ ಬಂದ್ಬಿಡೋಣ ಬಾ ಇವಾಗ ಇಲ್ಲ ಕೆಲ್ಸಕ್ಕೆ ಬೇಡ ಬುದ್ಧಿ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡ ಬಾ ಅಲ್ಲಿ ಹೋಗ್ಬಿಟ್ಟು ಒಂಚೂರು ಹೇಳ್ಬಿಟ್ಟು ಕರ್ಕೊಂಡೋಗ ಅಲ್ಲಿ ಕೆಲ್ಸಕ್ಕೆ ಕರ್ಕೊಂಡೋಗ ಸ್ಯಾನಿಟರಿ ಕೆಲಸ ಮಾಡ್ತಾವ್ರ ಅಲ್ಲ ಮಾಡ್ತಾ ಇಲ್ಲ ನಾನು ಇವಾಗ ಪಕ್ಕದಲ್ಲಿ ಅವ್ನ ಮನೇನೆ ಅವ್ನ್ ಹೇಳ್ಬಿಟ್ಟು ಬಂದ್ಬಿಡ ಬರೀ ಅಲ್ಲ ಇವಾಗ ಅಲ್ಲಿ ಸ್ಯಾನಿಟರಿ ಕೆಲಸ ಮಾಡ್ತಾವ್ರ ಇಲ್ವಾ ಯಾರು ಇವಾಗ ಅಗದಿ ಎಲ್ಲ ರೆಡಿ ಮಾಡಿದೀನಿ ಒಂಚೂರು ಹೇಳ್ಬಿಟ್ಟು ಬಂದ್ಬಿಡಂಬ ಇವಾಗ ನೀವು ಅಗ್ದಿದ್ದೀರಾ ತಾನೇ ಅಲ್ಲಿ ಅಗದಿ ಇದು ಒಂದು ಇಲ್ಲಿಂದ ಅಷ್ಟು ದೂರ ಅಗ್ದಿದೀವಿ ಮನೆಯವ್ರಿಗೆ ಹೇಳ್ಬಿಟ್ಟು ಬಂದ್ಬಿಡಂಬ ಇಲ್ಲಿಂದ ಅಷ್ಟು ದೂರ ಅಗ್ದಿರ್ತಾರಂತೆ ಅವ್ರಿಗೆ ಅಡ್ರೆಸ್ ಗೊತ್ತಿಲ್ಲ ಸ್ವಾಮಿ ನೀನ್ ಹೇಳ್ದಲ್ಲ ದೊಡ್ಡ ಮರಿ ಮುಂದ್ಗಡೆ ದೇವಸ್ಥಾನ ಐತೆ ಹೊಸದಾಗಿ ದೇವಸ್ಥಾನ ಕಟ್ಸಾರ ಅಲ್ಲಿ ಮುಂದೆ ಅಲ್ಲಿ ಹೇಳ್ಬಿಟ್ಟು ಬಂದ್ಬಿಡಂಬ ಬೇಕಾದ್ರೆ ಇವಾಗ ನಿಮ್ ಜೊತೆಲ್ಲೇ ಬರ್ತೀನಿ ನಾನು ಒಂಚೂರು ಹೇಳ್ಬಿಟ್ಟು ಬಂದ್ಬಿಡಂಬ್ರಿ ಬಾ ದೇವ್ರು ಇಲ್ಲ ದೇವ್ರೆ 7 ಗಂಟೆ ಕೇಳಿ ಅಲ್ಲಿ ಹೇಳ್ಬಿಟ್ಟು ಬೇಕಾದ್ರೆ ನಿಮ್ ಜೊತೆಲ್ಲೇ ಬಿಟ್ಟಿನಿ ಬಾ ಇವಾಗ ಒಂದೇ ಒಂದು 10 ನಿಮಿಷ ಅವ್ರಿಗೆ ಹೇಳ್ಬಿಟ್ಟು ನಂಬರ್ ಹೇಳ ಫೋನ್ ಮಾಡ್ತೀನಿ ಯಾರಿಗೆ ಅವ್ರ ನಂಬರ್ ನನಗೆ ಗೊತ್ತಿಲ್ಲ ಸ್ವಾಮಿ ಬುಕ್ ತೆಗಿರಿ ಐತಲ್ಲ ಫೋನ್ ಐತಲ್ಲ ತೆಗಿರಿ ಈಗ ನಂಬರ್ ಅವ್ರದ್ದು ನಾನು ತಗೊಂಡಿಲ್ಲ ನಂಬರ್ ತಗೊಂಡಂಗೆ ಹೆಂಗ್ ಕೆಲಸ ಮಾಡ್ತೀನಿ ನಿನ್ನೆ ಸಾಯಂಕಾಲ ಅವ್ರ ಮನೆ ತಗೋಕ್ ಬಂದಿತ್ತು ಅವ್ರ ಯಜಮಾನ ಕೆಲ್ಸಕೊಂಡೋಗಿದ್ದ ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡಂಬ ನೀನ್ ಜೊತೆ ಬರ್ತೀನಿ ನಾನು ಸರಿ ಮಧ್ಯಾಹ್ನಕ್ಕೆ ಬಂದ್ಬಿಡೋಣ ಮಧ್ಯಾಹ್ನ ಮೇಲೆ ಹೋಗಿ ಬುದ್ಧಿ ಹಂಗಾಗಲ್ಲ ಅಲ್ಲಿ ಹೇಳ್ಬಿಟ್ಟು ಬಂದ್ಬಿಡನ್ಬ ಬೇಕಾರೆ ಅವನು ಕತ್ತಿ ಲಾಂಗು ಮಚ್ಚ ಗಿಚ್ಚ ಎಲ್ಲ ಇಟ್ಕೊಂಡು ಕಾಯ್ತಾ ಇದ್ದಾನೆ ಬುದ್ಧಿ ನಮ್ ತಾಯಿನಾಗ ಹೇಳ್ತೀನಿ ಬೇಜಾರ್ ಮಾಡ್ಕೋಬೇಡ ಅಲ್ಲಿ ಹೇಳ್ಬಿಟ್ಟು ಬಂದ್ಬಿಡಂಬ ಬೇಕಾದ್ರೆ ನಿನ್ ಜೊತೆಲಿ ಬರ್ಲಿಲ್ಲ ಅಂದ್ರೆ ಅರ್ಧ ದೂರ ಬಂದ್ಬಿಡಿದ್ವಿ ಬುದ್ಧಿ ಆಗಲ್ಲ ಬುದ್ಧಿ ಬೇಜಾರ್ ಮಾಡ್ಕೋಬೇಡ ಅಲ್ಲಿಗೆ ಹೇಳ್ಬಿಟ್ಟು ಬಂದ್ಬಿಡಂಬ ಬುದ್ಧಿ ಇವಾಗ ಅವ್ನಿಗೆ ಫೋನ್ ಮಾಡಿ ಬೇರೆ ಹೇಳ್ಬಿಟ್ಟಲ್ಲ ನಾನು ಇವಾಗ ಹೇಳ್ಬಿಟ್ಟು ಸೀದಾ ಕೆಲಸ ಮಾಡೋಣ ಇವಾಗ ಸೀದಾ ಹೋಗ್ಬಿಟ್ಟ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಕರ್ಕೊಂಡ್ ಬಂದಲ್ಲಿ ಯಪ್ಪ ಬೇಡ ಹೇಳ್ಬಿಟ್ಟು ಬಂದ್ಬಿಡಂಬ ಫೋನ್ ಮಾಡಿ ಕಳ್ಸಿನ್ ಬಿಡು ಕೆಲಸಕ್ಕೆ ಬೇಡ ಬುದ್ಧಿ ನಿನ್ ಕಾಲಿಗೆ ಬೀಳ್ತೀನಿ ಬೇಕಾರೆ ಹೇಳ್ಬಿಟ್ಟು ನಿನ್ ಜೊತೆಲೇ ಬರ್ತೀನಿ ಬಾ ನಾನು ಬರ್ಲಿಲ್ಲ ಅಂದ್ರೆ ಕೇಳು
ಅಲ್ಲಿ ಹೇಳ್ಬಿಟ್ಟು ಬಂದ್ಬಿಡಮ್ಮ. 10 ಕೋಟಿ ಅಣ್ಣ. ಸ್ವಾಮಿ ನೀನ್ ಕಾಲಿಗೆ ಬೀಳ್ತೀನಿ, ನಾನು ಹೇಳ್ತಾ ಇಲ್ವಾ? ನಾನು ನೀನು ಯಾವ ಥರ ಹೇಳು ಅಂದ್ರೆ ನಾನು ಆ ಥರ ಹೇಳ್ತೀನಿ. ಅವು ಒಂದು 5 ನಿಮಿಷ ಹೇಳ್ಬಿಟ್ಟು ನೆಟ್ಟಗೆ ಬಂದ್ಬಿಡ. ವೈಟ್ ಶರ್ಟ್, ಒಂದು ವೈಟ್ ಪಂಚೆ, ಕೈಗೆ ಒಂದು ಬ್ರಾಸ್ಲೆಟ್, ಗೋಲ್ಡ್ ವಾಚು ಹಾಕೊಂಡು ಕೂದಲೆಲ್ಲ ಡೈ ಹೊಡ್ಕೊಂಡು ಸುಮ್ಗೆ ಇಳಿದ್ರೆ ನೀನು ಹೆಂಗೆ ಎದ್ರಕೊಂಡ್ಬಿಡ್ಬೇಕು ಅವನು. ಬಾಬಾ ಬಾ ಹೇಳ್ಬಿಟ್ಟು ಬಂದ್ಬಿಡಮ್ಮ. ಬೇಡ ಬುದ್ಧಿ, ಅಲ್ಲಿ ನನ್ನ ಮಕ್ಕಳು ಸರಿ ಇಲ್ಲ. ಅವ್ರು ಸರಿ ಇಲ್ಲ ಅಂದ್ರೆ ಬಿಟ್ಬಿಡ್ರಿ, ಅವ್ರು ಹೋದ್ರೆ ಹೋಗ್ಲಿ. ಬುದ್ಧಿ ಬುದ್ಧಿ ಯಾಕೆ ನಿಂಗೆ ಕಾಲಿಗೆ ಬಿಡ್ತೀನಪ್ಪ, ದಯವಿಟ್ಟು ಮಾಡ್ಬಿಡ್ತೀನಿ. ನಿಲ್ಸಮೆ ರೀಸಸ್ ನಾನೇ ಬನ್ನಿ ಅಲ್ಲಿ ಮಾಡಿರೋ. ರೈಟ್ ಹೋದ್ರೆ ಮೈಸೂರು ರೋಡ್, ಸ್ಟ್ರೈಟ್ ಹೋದ್ರೆ ಕನಕಪುರ. ಆ ನೈಸ್ ರೋಡ್ ಅಲ್ಲಿ ಮಾಡ್ಬಿಡಿ ಉಚ್ಚೆ ಸಮಯ ರೈಸ್ ಅಪ್ಪ ಇಲ್ಲಿ ಸೈಡಲ್ಲಿ ಮಾಡ್ತೀರಿ. ಅಷ್ಟು ಅರ್ಜೆಂಟ್ ಆಗ್ಬಿಟ್ಟೈತಾ? ಇನ್ನೇನು ಇದು ಬೇರೆ ಹಾಕೊಂಡ್ಬಿಟ್ಟಿದ್ನಲ್ಲ ಏನು ಅದಕ್ಕೆ ಬಾಯಿ ಮುಚ್ಕೊಂಡಿತ್ತು ಹಿಂಗೆ. ಓ ಕಾಂಕ್ರೀಟಾ? ಕಾಂಕ್ರೀಟ್ ಮಿಕ್ಸ್ ಮಾಡ್ತಿದ್ರು ಒಳಗಡೆ, ಅದೆಲ್ಲ ಹಾಕೋಬಾರ್ದು ಬುದ್ಧಿ. ಕಾನ್ಪರ್ ಹಾಕು, ಅದೆಲ್ಲ ಹಾಕೊಂಡ್ರೆ ಆರೋಗ್ಯ ಹಾಳಾಗುತ್ತೆ ಬುದ್ಧಿ. ಅದೆಲ್ಲ ಬಿಟ್ಬಿಡು ಬುದ್ಧಿ. ಬಾ ಅಲ್ಲಿ ಮಾಡಿವಂತ ಸಮಯ ಇಲ್ಲೊಂಚೂರು ನಿಲ್ಸು. ಯಾಕೆ ನನ್ ಇವಾಗ ನೀ ಯಾಕೆ ನನ್ನ ಜೊತೆಲೆ ಬಾ ಸಮಯ. ನಿನ್ಗೆ ಮೋಸ ಮಾಡ್ಬಿಡ್ತೀನಿ ಅಂತನಾ? ಮೋಸ ಅಲ್ಲ, ಅಲ್ಲಿ ಕತ್ತಲ್ಲ ಕಾಯ್ತಾ ಇದಾರೆ. ಯಾಕ ಒಂದ್ 2 ನಿಮಿಷ ಇಲ್ಲಿ ಮಾಡ್ಬಿಡ್ತೀನಿ ನಿಲ್ಸು ಬುದ್ಧಿ. ಇಲ್ಲ ಅರ್ಜೆಂಟ್ ಆಗ್ಬಿಟ್ಟಿದ್ಯಾ? ಯಾಕ ನಾನು ಇದಾಕೊಂಡಿದ್ನಲ್ಲ, ಅದ್ ಹಾಕೊಂಡ್ರೆ ಏನು? ಇದಾಗ್ಬಿಡ್ತದ ಸಮಯ. ಅದ್ ಹಾಕೊಂಡ್ರೆ ಅದು ಜಾಸ್ತಿ. ಯಪ್ಪ ಯಪ್ಪ ಯಪ್ಪ, ಈಗ ಇಲ್ಲೊಂಚೂರು ನಿಲ್ಸ್ಬಿಡಿ ಸಾಕು. ಇಲ್ಲೆಲ್ಲಿ ಮಾಡ್ತೀರಣ್ಣ ಅಂಗಡಿ? ಇಲ್ಲ ನೋಡಿ ಇಲ್ಲಿ ಇಲ್ಲಿ ಮಾಡ್ತೀನಿ. ನಮ್ ತಾಯಣ್ಣ ಇಲ್ಲ ಯಪ್ಪ ದೇವ್ರಣ್ಣ. ಸರಿ ಆ ಬಾಟ್ಲ್ ಮಾಡ್ಬಿಡು. ಬೇಡ ಬುದೇ ಬುದೇ, ಯಾಕ ನಮ್ ತಾಯಣ್ಣ ಒಂಚೂರು ಇದು ಮಾಡಿ ನನ್ಕ ಇವಾಗ ಇಲ್ಲಿ ಮಾಡ್ಬಿಟ್ಟು ಈಗ ಇಲ್ಲಿ 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 ಬೇಡ ಬುದೇ, ನಿನ್ ಕಾಲಕ್ಕೆ ಬೀಳ್ತೀನಿ. ಈಗ ಇಲ್ಲಿ ಎದ್ರಕ ಬೇಡ ಬುದ್ಧಿ, ನಾವು ಸರಿ ಸಮಯ. ಇವಾಗ ನಿಮ್ ಜೊತೆಲೆ ಬರ್ತೀನಿ, ನಮ್ ತಾಯಿ ಜೊತೆ ಬರ್ತಾ ಇದೀರಲ್ಲ. ಅಲ್ಲ ಅಲ್ಲ ಮುಂದೆ ಒಂಚೂರು ಇಲ್ಲಿ ಮಾಡ್ಬಿಡ್ತೀನಿ. ಬೇಕಾದ್ರೆ ಹೆಂಗಸರ್ ಪಾಪ ಕಸಾಲ ಗುಡಿಸ್ತಾರೆ. ಅಲ್ಲ ಅಲ್ಲ ನಾನು ಪಕ್ಕದಲ್ಲೇ ನಿಂತ್ಕೊಬ್ರಿ. ನಿನ್ ಪಕ್ಕದಲ್ಲಿ ನಿಂತ್ಕೊಂಡ್ರೆ ಸಮಯ ನಾನು ಅಲ್ಲ ಅಲ್ಲ ನಾನ್ ಮಾಡ್ಬೇಕು ಬುದ್ಧಿ. ದಯವಿಟ್ಟು ನಮ್ ತಾಯಣ್ಣಕ್ಕಾಗಿ ಇದು ಮಾಡಿ ಬುದ್ಧಿ. ಇಲ್ಲೆಲ್ಲ ಊಟ ಮಾಡ್ತಾರೆ, ಅಲ್ಲಿ ಹೋಗಿ ಎಲ್ಲಿ ಮಾಡ್ತೇವೆ? ಇಲ್ಲಿ ಮಾಡ್ತೇನೆ ಬಾ ಬುದ್ಧಿ. ನಮ್ ತಾಯಣ್ಣ ನಿನ್ ಕಾಲಕ್ಕೆ ಬಿಡ್ತೀನಿ ನೋಡು. ಇದು ಮಾಡಕ್ ಆಯ್ತಲ್ಲ. ಆಯ್ತು ನಿಲ್ಲಿಸ್ತೀನಿ. ಟೆನ್ಷನ್ ಆಗ್ಬೇಡ, ಆಗೋಯ್ತು ಅಷ್ಟೇ. ಇವಾಗ ನಿಮ್ಗೊಂದು ನಿಜ ಹೇಳ್ಬೇಕು ನಾನು. ಹೇಳಿ ಸರ್. ಇದು ಕಾಮಿಡಿ ಪ್ರೋಗ್ರಾಮ್, ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ ನೋಡಿ. ನೋಡ್ತಾ ಇರುವಂತ ನೀವೆಲ್ಲರೂ ಯಾರು ತಪ್ಪಾಗಿ ತಿಳ್ಕೋಬೇಡಿ. ನಮ್ಗೆ ಹೌದು, ನಮ್ಗೆ ಒಳ್ಳೆ ಬುದ್ಧಿ ಕಲ್ಸಿದ್ದಾರೆ ಅಣ್ಣವರು. ಯಾರಾದ್ರೂ ಬಂದ್ರೆ ಕಾರಲ್ಲಿ ಕರೆದ್ರೆ ಹತ್ತಬಾರ್ದು, ಬಸ್ಸಲ್ಲಿ ಹೋಗ್ಬೇಕು, ಆಟೋದಲ್ಲಿ ಹೋಗ್ಬೇಕು. ಕಾರಲ್ಲಿ ಹೋಗಿ ಹೆಚ್ಚು ಕಮ್ಮಿ ಆದ್ರೆ ಯಾರು ಹೊಣೆ? ಆದ್ರಿಂದ ನೀವು ಕೂಡ ಬಸ್ಸಲ್ಲಿ ಹೋಗಿ, ಆಟೋಲ್ಲಿ ಹೋಗಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.